ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರದ ನಿಯಂತ್ರಣ ಯಾಕೆ ಬೇಕು? ಹಿಂದೂಗಳು ಮಾತ್ರವೇ ಈ ರೀತಿ ತಾರತಮ್ಯವನ್ನ ಎದುರಿಸ್ತಾ ಇರೋದು. ಈ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ದೇವಸ್ಥಾನಗಳಿಗೆ ಮಾತ್ರ ಯಾಕೆ ಅಪ್ಲೈ ಆಗುತ್ತೆ? ಸಂವಿಧಾನದ ಪಾಲಿಗೆ ಹಿಂದೂಗಳು ಮಲತಾಯಿ ಮಕ್ಕಳ, ದೇವಸ್ಥಾನಗಳನ್ನ ನಡೆಸೋದು ಸರ್ಕಾರದ ಕೆಲಸ ಅಲ್ಲ. ಈ ಕೂಗು ಮತ್ತೆ ಗಟ್ಟಿಯಾಗಿ ಕೇಳ್ತಾ ಇರೋದಕ್ಕೆ ಕಾರಣ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರದ ನಿಯಂತ್ರಣ ಯಾಕೆ ಬೇಕು? ಈ ಪ್ರಶ್ನೆ ಇವತ್ತು ನಿನ್ನೆದಲ್ಲ, ಅನೇಕ ವರ್ಷಗಳಿಂದ ಇರೋ ತಕರಾರಿದು. ಇದಕ್ಕೆ ಅನೇಕ ಕಾರಣಗಳಿವೆ. ಬಟ್ ಈ ಕೂಗು ಮತ್ತೆ ಗಟ್ಟಿಯಾಗಿ ಕೇಳ್ತಾ ಇರೋದಕ್ಕೆ ಕಾರಣ ತಿರುಪತಿ ಲಡ್ಡು ವಿಚಾರದಲ್ಲಿ ಭುಗಿಲೆದ್ದಂತಹ ವಿವಾದ. ಈ ವಿಚಾರ ಭುಗಿಲೇಳ್ತಿದ್ದಂತೆ ಇತ್ತ ಆಂಧ್ರದ ಡಿಸಿಎಂ ಚಿತ್ರನಟ ಪವನ್ ಕಲ್ಯಾಣ್ ಹಿಂದೂ ದೇವಸ್ಥಾನಗಳ ಮೇಲ್ವಿಚಾರಣೆಗೆ ಧಾರ್ಮಿಕ ಪರಿಷತ್ತು ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ರು. ಅದಾದ್ಮೇಲೆ ಅನೇಕ ಹಿಂದೂಗಳು ದೇವಸ್ಥಾನಗಳನ್ನ ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆಗ್ರಹಿಸ್ತಿದ್ದಾರೆ. ಈಗ ಈ ಒಂದು ಕೂಗಿಗೆ ಬಲ ಕೊಡುವಂತೆ ಪೇಜಾವರ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಸರ್ಕಾರದ ಕಪಿಮುಷ್ಟಿಯಲ್ಲಿರುವಂತಹ ಹಿಂದೂ ದೇವಾಲಯಗಳನ್ನ ಹಿಂದೂ ಟ್ರಸ್ಟ್ಗಳೇ ನಿರ್ವಹಿಸ್ಲಿ, ಆದಷ್ಟು ಬೇಗ ಇದನ್ನ ಸರ್ಕಾರದ ಕಂಟ್ರೋಲ್ ನಿಂದ ನಮ್ಮ ದೇವಸ್ಥಾನಗಳನ್ನ ಮುಕ್ತಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ಹೇಳಿಕೆಗಳು, ಡಿಮ್ಯಾಂಡ್ಗಳು ಆದವು. ಆದ್ರೆ ಯಾಕೆ ದೇವಸ್ಥಾನಗಳು ಸರ್ಕಾರದ ನಿಯಂತ್ರಣದಿಂದ ಮುಕ್ತವಾಗಬೇಕು ಅನ್ನೋದಕ್ಕೆ ಒಂದು ಲಾಜಿಕಲ್ ಲೀಗಲ್ ಆರ್ಗ್ಯುಮೆಂಟ್ ಬೇಕಲ್ವಾ? ಅದನ್ನ ನಮ್ಗೆ ಸವಿವರವಾಗಿ ಕೊಟ್ಟಿರೋದು ಹಿರಿಯ ಪತ್ರಕರ್ತ ಆರ್ ಜಗನ್ನಾಥನ್. ಅವರು ತಮ್ಮ ಅಂಕಣದಲ್ಲಿ ಒಂದು ಡೀಟೇಲ್ ಅನಾಲಿಸಿಸ್ ಕಟ್ಕೊಟ್ಟಿದ್ದಾರೆ. ಅದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಅವ್ರೇನ್ ಹೇಳಿದ್ದಾರೆ ಅಂತ ಅಂದ್ರೆ, ಈ ದೇವಸ್ಥಾನಗಳ ನಿಯಂತ್ರಣ ಇದೆಯಲ್ಲ, ಸರ್ಕಾರಗಳೇನು ಕಂಟ್ರೋಲ್ ಮಾಡ್ತಿದ್ಯಲ್ಲ, ಇದು ದಕ್ಷಿಣದ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ನಡೆದುಕೊಂಡು ಬಂದಿರುವಂತಹ ರೂಢಿ. ಇದು ಬೇರೆಲ್ಲಾ ಕಡೆಯೂ ಕೂಡ ಹಬ್ಬಬಹುದು ಅನ್ನೋ ಒಂದು ಆತಂಕ ಇದೆ. ಯಾಕಂತಂದ್ರೆ ರಾಜಕಾರಣಿಗಳು ಈ ದೇವಸ್ಥಾನಗಳ ಸಂಪತ್ತಿನ ಮೇಲೆ ಕಣ್ಣು ಹಾಕಿರೋದು. ರಿಯಾಲಿಟಿ ಏನಪ್ಪಾ ಅಂತ ಅಂದ್ರೆ, ನಮ್ ದೇಶದಲ್ಲಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಹಿಂದೂಗಳು ಮಾತ್ರವೇ ಈ ರೀತಿ ತಾರತಮ್ಯವನ್ನ ಎದುರಿಸ್ತಾ ಇರೋದು. ದೇವಸ್ಥಾನಗಳು ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರಬಾರ್ದು ಅಂತ ಹೇಳಿ ಬಹುತೇಕ ಹಿಂದೂಗಳು ವಾದಿಸ್ತಿದ್ದಾರೆ. ಆದ್ರೆ ಯಾಕಿರ್ಬೇಕು ಅನ್ನೋದ್ರ ವಾದ ಕೂಡ ಇದೆ. ಈ ದೇವಸ್ಥಾನಗಳಿಗೇನು ಹಣ ಹರಿದು ಬರುತ್ತಲ್ಲ, ಕಾಣಿಕೆ ರೂಪದಲ್ಲಿ, ದೇಣಿಗೆ ರೂಪದಲ್ಲಿ, ಇವೆಲ್ಲವೂ ಕೂಡ ಸಾರ್ವಜನಿಕರಿಂದ ಬರುವಂತಹ ಹಣ. ಹೀಗಾಗಿ ದೇವಸ್ಥಾನಗಳನ್ನ ಪ್ರೈವೇಟ್ ಪಾರ್ಟಿಗಳಿಗೆ ಬಿಟ್ಕೊಡ್ಬಾರ್ದು. ಇದು ಸಾರ್ವಜನಿಕ ಸ್ವತ್ತಾಗೇ ಇರಬೇಕು, ಪಬ್ಲಿಕ್ ಪ್ರಾಪರ್ಟಿನೇ ಆಗಿರ್ಬೇಕು ಅಂತ ಹೇಳಿ ಕೆಲವರು ವಾದ ಮಾಡ್ತಾರೆ. ಓಕೆ, ಟೆಂಪಲ್ ನ ನೀವು ಪಬ್ಲಿಕ್ ಪ್ರಾಪರ್ಟಿ ಮಾಡಬೇಕು ಅಂತ ವಾದ ಮಾಡ್ತೀರಾ. ಆದ್ರೆ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಬಹುತೇಕ ಜನರ ಪ್ರಶ್ನೆ ಏನು ಅಂತ ಅಂದ್ರೆ, ಈ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ದೇವಸ್ಥಾನಗಳಿಗೆ ಮಾತ್ರ ಯಾಕೆ ಅಪ್ಲೈ ಆಗುತ್ತೆ, ಚರ್ಚ್ ಹಾಗೂ ಮಸೀದಿಗಳಿಗೆ ಯಾಕೆ ಅಪ್ಲೈ ಆಗಲ್ಲ ಅನ್ನೋದು. ನೆಕ್ಸ್ಟ್ ಇನ್ನೊಂದು ವಾದ ಇದೇ ಗುಂಪಿನವ್ರದ್ದು. ಕೆಲವು ದೇವಸ್ಥಾನಗಳಲ್ಲಿ ಜಾತಿ ತಾರತಮ್ಯ ಇದೆ, ಹೀಗಾಗಿ ಸಮಾಜ ಕಲ್ಯಾಣಕ್ಕಾಗಿ, ಸಮಾಜ ಸುಧಾರಣಾ ದೃಷ್ಟಿಯಿಂದ ಇಂಥ ದೇವಸ್ಥಾನಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಎಲ್ಲಾ ಜಾತಿ ವರ್ಗಗಳಿಗೂ ಕೂಡ ಅವುಗಳನ್ನ ಮುಕ್ತವಾಗಿಸುವಂತಹ ಅಧಿಕಾರ ರಾಜ್ಯಗಳಿಗಿದೆ. ಈ ರೀತಿ ಸಂವಿಧಾನವೇ ಅವಕಾಶ ಕೊಟ್ಟಿದೆ ಅನ್ನೋದು ಇವ್ರ ವಾದ. ಬಟ್ ಇದರ ಬಗ್ಗೆ ಒಂದು ತಕರಾರಿದೆ. ಸಂವಿಧಾನದ ಪಾಲಿಗೆ ಹಿಂದೂಗಳು ಮಲತಾಯಿ ಮಕ್ಕಳ, ಈ ರೀತಿ ಭಾವ ಕಾಡ್ತಿದೆ. ಯಾಕಂದ್ರೆ ಈ ರೀತಿ ರಾಜ್ಯ ಸರ್ಕಾರದ ಮಧ್ಯಪ್ರವೇಶ ಏನಿದೆ ಅದು ಕೇವಲ ದೇವಸ್ಥಾನಗಳಿಗೆ ಮಾತ್ರ, ಇನ್ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೂ ಕೂಡ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುವಂತಿಲ್ಲ. ಸೊ ಇದು ಅರ್ಥ ಆಗ್ಬೇಕು ಅಂತ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್, ಒಂದು ಸರಳ ಹೋಲಿಕೆಯನ್ನ ಕೊಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ಪಬ್ಲಿಕ್ ಕಂಪನಿ ಹಾಗೂ ಪ್ರೈವೇಟ್ ಕಂಪನಿ, ಎರಡೂ ಕಂಪನಿಗಳು ಕೂಡ ಪೊಲ್ಯೂಷನ್ ಮಾಡ್ತವೆ ಅಂತ ಅನ್ಕೊಳ್ಳಿ, ಮಾಲಿನ್ಯವನ್ನ ಮಾಡ್ತವೆ. ಸೊ ಹಿಂಗೆ ಪೊಲ್ಯೂಷನ್ ಕಂಟ್ರೋಲ್ ಆಗ್ಬೇಕು ಅಂತ ಅಂದ್ರೆ ಯಾವ ರೀತಿ ನಿಯಮವನ್ನ ತರಬೇಕು? ಎರಡೂ ಕಂಪನಿಗಳಿಗೂ ಕೂಡ ಈಕ್ವಲ್ ಆಗಿ ಅನ್ವಯ ಆಗುವಂತೆ ಮಾಲಿನ್ಯವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನನ್ನ ತರಬೇಕು. ಈಕ್ವಲ್ ಆಗಿ ದಂಡವನ್ನ ಹಾಕಬೇಕು. ಅದು ಪಬ್ಲಿಕ್ ಕಂಪನಿನೇ ಆಗಿರ್ಬೋದು, ಪ್ರೈವೇಟ್ ಕಂಪನಿನೇ ಆಗಿರ್ಬೋದು. ಈಕ್ವಲ್ ಆಗಿ ಇಬ್ಬರಿಗೂ ಕೂಡ ಒಂದೇ ರೀತಿ ಕಾನೂನು ಇರಬೇಕು. ಅದನ್ನ ಬಿಟ್ಬಿಟ್ಟು ಪ್ರೈವೇಟ್ ಕಂಪನಿಗಳು ಮಾಲಿನ್ಯವನ್ನ ಮಾಡ್ತಾ ಇವೆ ಅಂತ ಅನ್ಕೊಂಡು ನೀವು ಅದನ್ನ ಸಾರ್ವಜನಿಕವನ್ನಾಗಿ ಅಥವಾ ನ್ಯಾಷನಲೈಸ್ ಮಾಡೋಕ್ ಹೊರಟ್ರೆ ಇದು ಸೊಲ್ಯೂಷನ್ ಕೊಟ್ಟಂಗಾಗುತ್ತಾ ನೀವು? ಓಕೆ, ಖಾಸಗಿ ಕಂಪನಿಗಳು ಮಾಲಿನ್ಯವನ್ನ ಮಾಡ್ತಾವೆ, ಅವುಗಳನ್ನ ಪಬ್ಲಿಕ್ ಕಂಪನಿಗಳನ್ನಾಗಿ ಮಾಡೋಣ ಅಂತ ಹೊರಟ್ರೆ ಇದು ಸರಿನಾ? ಇದೇ ರೀತಿ ತರ್ಕ ಇವಾಗ ಕಂಪನಿಗಳಿಗೆ ಯಾವ ರೀತಿ ರೂಲ್ಸ್ ನ ಅಪ್ಲೈ ಮಾಡಕ್ ಹೊರಡ್ತಿರೋ ಸೇಮ್ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಅದೇ ರೀತಿ ತರ್ಕ ದೇವಸ್ಥಾನಗಳಿಗೂ ಕೂಡ ಅನ್ವಯ ಆಗ್ಬೇಕು. ಕೆಲವೊಂದು ದೇವಸ್ಥಾನಗಳಲ್ಲಿ ಜಾತಿ ತಾರತಮ್ಯ ಇದೆ ಅಂತ ಅನ್ಕೊಳ್ಳೋಣ. ಈ ಜಾತಿ ತಾರತಮ್ಯವನ್ನ ನಿಯಂತ್ರಣ ಮಾಡಬೇಕು ಅಂತ ಅಂದ್ರೆ ರಿಲಿಜಿಯಸ್ ನ್ಯೂಟ್ರಲ್ ಲಾ,
ಅಂದ್ರೆ ಧಾರ್ಮಿಕ ತಟಸ್ಥ ಕಾನೂನನ್ನ ತರಬೇಕು. ಅದರ ಬದಲು ದೇವಸ್ಥಾನನ ವಶಕ್ಕೆ ತೆಗೆದುಕೊಳ್ತೀವಿ, ರಾಜ್ಯ ಸರ್ಕಾರದ ಹಿಡಿತಕ್ಕೆ ಕೊಡ್ತೀವಿ ಅನ್ನೋದು ಸೊಲ್ಯೂಷನ್ ಅಲ್ಲ. ತಪ್ಪು ಮಾಡೋರಿಗೆ ಶಿಕ್ಷೆಯನ್ನು ಕೊಡ್ಬೇಕು, ಅದನ್ನ ಬಿಟ್ಟು ದೇವಸ್ಥಾನಗಳನ್ನ ಕಂಟ್ರೋಲ್ಗೆ ತಗೊಳ್ತೀವಿ ಅನ್ನೋ ವಾದ ಮಾಡೋದಲ್ಲ. ಯಾಕಂತ ಅಂದ್ರೆ ದೇವಸ್ಥಾನಗಳನ್ನ ನಡೆಸೋದು ಸರ್ಕಾರದ ಕೆಲಸ ಅಲ್ಲ. ಇನ್ನು ಸಂವಿಧಾನದ ವಿಷಯಕ್ಕೆ ಬರೋದಾದ್ರೆ, ಸಂವಿಧಾನದ ಆರ್ಟಿಕಲ್ 25 ಏನ್ ಹೇಳುತ್ತೆ? ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಉತ್ತೇಜನವನ್ನ ಕೊಡುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಹಿಂದೂ ದೇಗುಲಗಳಿಗೆ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು ಅನ್ನೋ ಅವಕಾಶವನ್ನು ಕೊಡುತ್ತೆ. ಇದು ಆರ್ಟಿಕಲ್ 14ಗೆ ಕಂಪ್ಲೀಟ್ಲಿ ವಿರುದ್ಧ. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತ ಅಂದ್ರೆ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮ, ಇಕ್ವಾಲಿಟಿ ಬಿಫೋರ್ ಲಾ ಅಂತ. ಈ ಎರಡು ಕ್ಲಾಸ್ಗಳು ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಟ್ರಡಿಕ್ಟರಿ ಆಗಿವೆ, ಒಂದಕ್ಕೊಂದು ವಿರುದ್ಧವಾಗಿವೆ. ಈಗ ದೇವಸ್ಥಾನ ಏನು ಸರ್ಕಾರದ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳಿ ವಾದ ಮಂಡಿಸ್ತಾರಲ್ಲ, ಅಂತವರಿಗೆ ನಂದೊಂದು ಸಿಂಪಲ್ ಕ್ವಶನ್. ಈ ದೇವಸ್ಥಾನಗಳಿಗೆ ಆದಾಯ ಏನ್ ಹರಿದು ಬರುತ್ತಲ್ಲ, ಇದನ್ನ ಕೇವಲ ದೇವಸ್ಥಾನದ ಆಡಳಿತಕ್ಕೆ ಅಥವಾ ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಬಳಸಬೇಕಾ, ಅಥವಾ ಚರ್ಚ್ ಮಸೀದಿಗಳು ಬಳಸೋ ಹಾಗೆ ಧರ್ಮ ಪ್ರಚಾರಕ್ಕೂ ಕೂಡ ಬಳಸಬಹುದಾ? ಒಂದ್ ವೇಳೆ ದೇವಸ್ಥಾನದ ದುಡ್ಡನ್ನ ಧರ್ಮ ಪ್ರಚಾರಕ್ಕೆ ಬಳಸುವಂತಿಲ್ಲ ಅಂತ ಅಂದ್ರೆ, ಇದೇ ನಿಷೇಧವನ್ನ ನೀವು ಚರ್ಚ್ ಹಾಗೂ ಮಸೀದಿಗೂ ಕೂಡ ಅನ್ವಯ ಆಗುವಂತೆ ಮಾಡ್ಬೇಕಲ್ವಾ? ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ. ದೇವಸ್ಥಾನಗಳು ಸರ್ಕಾರಿ ಸಂಸ್ಥೆಗಳ ರೀತಿ, ಪಬ್ಲಿಕ್ ಪಾರ್ಕ್ ರೀತಿ ಸಾರ್ವಜನಿಕ ಸಂಸ್ಥೆಗಳಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಇರಬೇಕು ಅಂತ ಹೇಳೋದು ಅರ್ಥಹೀನ. ದೇವಸ್ಥಾನಗಳು ಒಂದು ಲೆವೆಲ್ಗೆ ಸಾರ್ವಜನಿಕ ಸಂಸ್ಥೆಯೂ ಹೌದು, ಖಾಸಗಿ ಸಂಸ್ಥೆಯೂ ಹೌದು. ಆಯಾ ದೇವಸ್ಥಾನಗಳಿಗೆ ತನ್ನದೇ ಆದಂತಹ ಇತಿಹಾಸ ಇರುತ್ತೆ, ಪರಂಪರೆ ಇರುತ್ತೆ. ಹಾಗನ್ ಮಾತ್ರಕ್ಕೆ ಅವರು ಅನುಸರಿಸುವಂತಹ ಸಂಪ್ರದಾಯಗಳನ್ನ ನೀವು ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಲೇಬಲ್ ಮಾಡೋ ಹಾಗಿಲ್ಲ. ನಮ್ಮಲ್ಲಿ ಹೆಂಗೆ ಅಂತ ಅಂದ್ರೆ, ಒಂದೇ ದೈವಕ್ಕೆ, ಒಂದೇ ದೇವರಿಗೆ ಬೇರೆ ಬೇರೆ ದೇವಾಲಯಗಳು ಇರೋಕ್ ಸಾಧ್ಯನೂ ಕೂಡ ಇದೆ. ದೈವ ಒಂದೇ, ದೇವರು ಒಂದೇ, ಆದ್ರೆ ಆಚರಣೆ ಬೇರೆ ಬೇರೆ, ಅವ್ರು ಫಾಲೋ ಮಾಡುವಂತಹ ಸಂಪ್ರದಾಯಗಳು ಬೇರೆ ಬೇರೆ, ಪರಂಪರೆ ಬೇರೆಯದಾಗಿರುತ್ತೆ. ಕೆಲವೊಂದಿಷ್ಟು ದೇವಸ್ಥಾನಗಳು ಕನ್ಸರ್ವೇಟಿವ್ ಆಗಿರುತ್ತೆ, ಕೆಲವೊಂದು ದೇವಸ್ಥಾನಗಳು ಟ್ರೆಡಿಷನಲ್ ಆಗಿರುತ್ತೆ, ಕೆಲವೊಂದಿಷ್ಟು ದೇವಸ್ಥಾನಗಳು ಲಿಬರಲ್ ಆಗಿರುತ್ತೆ. ಈಗಂದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಚೂಡಿದಾರನೇ ಹಾಕೊಂಡ್ ಬರ್ಬೇಕು, ಪಂಚೆಯನ್ನೇ ಧರಿಸ್ಕೊಂಡು ಬರ್ಬೇಕು, ಹೀಗೆ ಕೆಲವೊಂದು ಸಂಪ್ರದಾಯಗಳಿರುತ್ತೆ. ಹಾಗನ್ ಮಾತ್ರಕ್ಕೆ ನೀವು ಜಗತ್ನಲ್ಲಿ ಕನ್ಸರ್ವೇಟಿವ್ ಟೆಂಪಲ್ಸ್ಗಳೇ ಇರಬಾರ್ದು ಅಂತ ವಾದ ಮಂಡನೆ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನೀವು ಕನ್ಸರ್ವೇಟಿವ್ ದೇವಸ್ಥಾನಗಳು ಇರಬಾರ್ದು ಅಂತ ಅನ್ನೋದಾದ್ರೆ, ಹಾಗಾದ್ರೆ ಜಗತ್ತಿನಲ್ಲಿ ಕೂಡ ಬಹುತೇಕ ಕನ್ಸರ್ವೇಟಿವ್ ಚರ್ಚ್ ಹಾಗೂ ಮಸೀದಿಗಳಿವೆ. ನೀವು ಈ ರೀತಿ ವಾದ ಮಂಡನೆ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಹಾಗೇನೆ ಕನ್ಸರ್ವೇಟಿವ್ ಚರ್ಚ್ ಮಸೀದಿ ಕೂಡ ಇರಬಾರ್ದಲ್ವಾ? ಇನ್ನು ಮತ್ತೆ ಆರ್ಟಿಕಲ್ 25 ಕೊಟ್ಟಿರೋ ಪ್ರಾವಿಷನ್ ವಿಚಾರ, ಅನೇಕ ಸಂದರ್ಭಗಳಲ್ಲಿ ಹಿಂದೂ ದೇವಾಲಯಗಳ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋ ಅವಕಾಶ ಸರ್ಕಾರಕ್ಕಿದೆ. ಇದನ್ನ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಕೋರ್ಟ್ಗಳು ಕೂಡ ಬಳಸೋದಕ್ಕೆ ಅವಕಾಶ ಇದೆ. ಶಬರಿಮಲೆ ಕೇಸ್ನಲ್ಲಿ ಒಬ್ಬ ಜಡ್ಜು ಒಂದು ವಯೋಮಾನದ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ನೀವು ದೇವಸ್ಥಾನಕ್ಕೆ ಪ್ರವೇಶವನ್ನ ಕೊಡದೇ ಇರೋದು, ಅನುಮತಿ ಕೊಡದೇ ಇರೋದು ಅಸ್ಪೃಶ್ಯತೆಗೆ ಸಮ ಅಂತ ಹೇಳಿದ್ರು. ಆದ್ರೆ ನಮ್ಗಿಲ್ಲಿ ಅರ್ಥ ಆಗ್ಬೇಕಾಗಿರೋದು ಏನು ಅಂತ ಅಂದ್ರೆ, ನಮ್ಮ ಮೂಗಿನ ನೇರಕ್ಕೆ ಇಲ್ಲದೆ ಇರುವಂತಹ ವಿಶೇಷವಾದ ಆಚರಣೆಗಳನ್ನ ಡಿಸ್ಕ್ರಿಮಿನೇಷನ್ ಅಂತ ಕರೆಯೋದು ತಪ್ಪಾಗುತ್ತೆ. ಈ ರೀತಿ ತಾರತಮ್ಯ ನೀತಿ ಎಲ್ಲಾ ದೇವಸ್ಥಾನಗಳಿಗಿದ್ರೆ ನೀವು ಇದನ್ನ ಡಿಸ್ಕ್ರಿಮಿನೇಷನ್ ಅಂತ ಲೇಬಲ್ ಮಾಡಬಹುದು. ಆದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಈ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ಅದನ್ನ ಹೋಲ್ ಅಂಡ್ ಸೋಲ್ ಆಗಿ ನೀವು ತಾರತಮ್ಯ ಅಂತ ಹೇಳಕ್ಕಾಗಲ್ಲ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಾನು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ಒಂದಿಷ್ಟು ಮಹಿಳೆಯರು ಸೇರಿ ಒಂದು ದೇವಸ್ಥಾನವನ್ನ ಕಟ್ತಾರೆ ಅಂತ ಅನ್ಕೊಳ್ಳಿ. ಅವರೇ ದುಡ್ಡು ಹಾಕ್ತಾರೆ, ಅವರೇ ಎಲ್ಲರೂ ಸೇರಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ, ಪ್ರತಿಯೊಂದು ಅವರೇ ಎಲ್ಲರನ್ನು ರನ್ ಮಾಡ್ತಾರೆ, ಮಹಿಳಾ ಅರ್ಚಕರನ್ನು ಕೂಡ ನೇಮಿಸ್ತಾರೆ. ಅಲ್ಲಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ ಹೇಳಿರ್ತಾರೆ. ಹಂಗಂದ್ರೆ ಇದು ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಮೆನ್ ಅಂತ ಹೇಳಕ್ಕಾಗುತ್ತಾ? ಅಥವಾ ಆ ಸ್ತ್ರೀಯರಿಗೆ ತಮ್ಮದೇ ಆದಂತಹ ಸಂಸ್ಥೆಯನ್ನ ಕಟ್ಕೊಂಡು ಆ ಸಂಸ್ಥೆಯನ್ನ ನಡೆಸೋ ಹಕ್ಕಿದೆ ಅಂತ ಅನ್ಕೊಂತೀರಾ? ಇದು ಪ್ರಶ್ನೆ. ಇನ್ನು ಹಿಂದೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ 2012ರಲ್ಲಿ ದಯಾನಂದ ಸರಸ್ವತಿ ಅವರು ಕೋರ್ಟ್ಗೆ ಪಿಟಿಷನ್ ಅನ್ನ ಹಾಕಿದ್ರು. ದೇವಸ್ಥಾನಗಳು ರಾಜ್ಯ ಸರ್ಕಾರದ ನಿಯಂತ್ರಣದಿಂದ ಮುಕ್ತಿಯಾಗಬೇಕು ಅಂತ. ಈ ಅರ್ಜಿ ವಿಚಾರಣೆ ಕೋರ್ಟ್ ನಲ್ಲಿ ಇನ್ನೂ ನಡೀತಾ ಇದ್ದು, ಇದಕ್ಕೇನೆ ಮುಕ್ತಿ ಸಿಕ್ಕಿಲ್ಲ. ಇವತ್ತು ಇಂತಹ ತಾರತಮ್ಯ ವಿಚಾರಗಳನ್ನ ಇತ್ಯರ್ಥ ಮಾಡೋದಕ್ಕೆ ಕೋರ್ಟ್ಗೆ ಪ್ರಮುಖವಾಗಿ ಬೇಕಾಗಿರೋದು ದೂರದೃಷ್ಟಿ ಮತ್ತು ಧೈರ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ದಶಕಗಳಿಂದಲೂ ಕೂಡ ಕಾಯ್ತಾನೆ ಇದೆ. ನೀವು ಕೂಡ ಯೋಚನೆ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದ್ರೂ ಉಪಯುಕ್ತ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ.